ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಹೂಎವರ್ ಈಸ್, ಅವರು ದೊಡ್ಡ ಶಾಪ ತಗಲಿದೆ ಇವಾಗಲೇ, ತಪ್ಪಿಸ್ಕೊಳಕ್ಕಾಗಲ್ಲ. ಅಕ್ಕಪಕ್ಕದಲ್ಲಿ ಎಲ್ಲ ಜನಗಳು ಒಳ್ಳೆ ದೊಂಬಿಲಿ ಛತ್ರದಲ್ಲೇ ಮಾಡ್ಬೋದಾಗಿತ್ತಲ್ಲ, ಆ ಥರ ವಿಧಾನಸೌಧ ಮುಂದೆ ಯಾಕೆ ಮಾಡಬೇಕಾಗಿತ್ತು? ಇದಕ್ಕೆ ನೇರ ಹೊಣೆ ಅಂದರೆ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಪರಮೇಶ್ವರ್ ಅವರು. ಖುಷಿನೇ ಇಲ್ಲ ಈಗ. ಅದು ನೆಕ್ಸ್ಟ್ ಗೆಲ್ಲೋದು ಬೇಡ ಬೇಡ ಅನ್ಸ್ಬಿಡ್ತದೆ ಜನಗಳಿಗೆ. ಅದು ಇಟ್ ಇಸ್ ಎ ಕರ್ಸ್ ಫ್ರಮ್ ದಿ ಮದರ್ಸ್ ಆಫ್ ಸೋ ಮೆನಿ ಪೀಪಲ್ಸ್. ಇಂಥ ಟೈಮಲ್ಲಿ ಅವ್ರು ತಗೊಳ್ತಾರೆ, ನಮ್ಮನ್ನ ನಾಯಿಗಳ ಥರ ನಿಲ್ಲಿಸ್ತಾರೆ. ಆ ಥರ ಆಗಿದೆ ಇವಾಗ. ದುರಂತಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾವು ಹೇಳಬೇಕು ಅಂದರೆ ಅನ್ಯಾಯವಾಗಿ ನಾವು ಇಲ್ಲೇ ಇದ್ವಿ, ಮಾಡಿದ ಒಂದು ಇವತ್ತು ಮಾತು ಆಡ್ಬೇಕಾದ್ರೆ ಭಾಳ ಯೋಚನೆ ಮಾಡಬೇಕಾಗತ್ತೆ. ಇವರು ಅವ್ರು ಆಟ ಆಡಿ ಗೆದ್ದಿರೋದಕ್ಕೆ ಇವ್ರು ತೋರಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ಇದ್ರ ಅವಶ್ಯಕತೆ ಇದೆಯಾ? ಎಲ್ಲಾದರೂ ಬೇರೆ ಲೀಡರ್ಸ್ ಈ ಥರ ಮಾಡಿದಾರಾ? ಎಲ್ಲೂ ಮಾಡಿಲ್ಲ. ಇವರೇನೋ ಕವರ್ ಟ್ರೋಫಿ ಇಟ್ಕೊಂಡು ಗೆದ್ದವ್ರಂಗೆ ಹೋಗಿ ಜನಗಳನ್ನ ಊರಿಂದ ಕರ್ಕೊಂಬಂದು, ಅವ್ರ ಫಾಲೋಯರ್ಸ್ನೆಲ್ಲ ಊರಿಂದ ಬಂದರು ಅಂತ ಕರ್ಕೊಂಡೋಗಿ ಏರ್ಪೋರ್ಟ್ಗೆ ಹೋಗಿ ಒಂದು 50-20 ಬಸ್ಗಳನ್ನೆಲ್ಲ ಕರ್ಕೊಂಡೋಗಿ ಜನಗಳನ್ನ ಅನ್ಯಾಯವಾಗಿ ಮಾಡಿದ್ದಾರೆ. ಇದರ ಪಾಪ ಅವ್ರನ್ನ ಸುಟ್ಟಾಕತ್ತೆ. ಇಟ್ ಈಸ್ ಎ ಕರ್ಸ್ ಫ್ರಮ್ ದಿ ಮದರ್ಸ್ ಆಫ್ ಸೋ ಮೆನಿ ಪೀಪಲ್ಸ್. ಇಟ್ ಈಸ್ ಎ ದೊಡ್ಡ ಶಾಪ ತಗಲುತ್ತೆ ಅವ್ರುಗಳಿಗೆ. ಹೂ ಈಸ್ ಬಿಹೈಂಡ್ ದಿಸ್? ದೇ ವಿಲ್ ಡೆಫಿನೆಟ್ಲಿ ಸ್ಪಾಯ್ಲ್ ದೇರ್ ಲೈಫ್. ಇವತ್ತಿರ್ಬೋದು ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಹೂಎವರ್ ಈಸ್ ಇಮ್ಮಿಡಿಯೇಟ್ ನಾವು ಒಬ್ಬರನ್ನೇ ನಾವು ಏಕಾಏಕಿ ಹೇಳ್ಬಾರ್ದು. ಅವ್ರಿಗೆ ಕಟ್ಟಿಟ್ಟು ಬುತ್ತಿ ಅದು. ಅವರು ದೊಡ್ಡ ಶಾಪ ತಗಲಿದೆ ಇವಾಗಲೇ, ತಪ್ಪಿಸ್ಕೊಳಕ್ಕಾಗಲ್ಲ. ಅನ್ಯಾಯ ಶಾಪ ತಗಲಿದೆ ಈಗಾಗಲೇ. ಅವ್ರೇನು ಬದುಕೋಕ್ಕಾಗಲ್ಲ. ಇರ್ಬೋದು ಅಷ್ಟೇ, ಜೀವ ಇರ್ಬೋದು. ದೇ ವಿಲ್ ಸಫರಿಂಗ್ ಲೈಕ್ ಎನಿಥಿಂಗ್. ನೋಡಿ ಬೇಕಾದರೆ ನಮ್ಮ ಕಣ್ಣೆದುರಿಗೆ ಆಗಿದೆ ಘಟನೆಗಳು. ನಮ್ಮ ಈ ಅನುಭವದಲ್ಲಿ ನನಗೆ 75 ವರ್ಷ, ನಾನು ಬೇಕಾದಷ್ಟು ಜನ ನೋಡಿದೆ. ಅನ್ಯಾಯವಾಗಿ ಇದು ಮಾಡಿದ್ದು ಅವರು ಶಿಕ್ಷೆ ಇದೆ ಅವರಿಗೆ. ದೇ ಆರ್ ಡಿಸರ್ವ್ಡ್ ಫಾರ್ ಪನಿಷ್ಮೆಂಟ್ಸ್. ಯಾರ್ದೇನು ಹೊಣೆ ಅಲ್ಲ. ಈಗ ಜನಗಳು ಬರ್ತಾರೆ, ಆಸೆ ಇದೆ, ನೋಡಬೇಕು, ಎಲ್ಲರಿಗೂ ಇರುತ್ತೆ. ಆದರೆ ಯಾವ ರೀತಿಯಲ್ಲಿ ಅದನ್ನು ಕಂಟ್ರೋಲ್ ಮಾಡಬೇಕು, ಯಾವ ರೀತಿಯಲ್ಲಿ ಈಗ ಟಿಕೆಟ್ ಕೊಡ್ತೀರಾ ಕ್ರಿಕೆಟ್ ಮ್ಯಾಚಿಗೆ, ಕಂಟ್ರೋಲಾಗಿ ಬಿಡ್ತೀರಲ್ವ? ನಿನ್ನೆ ಯಾಕೆ ಮಾಡಿಲ್ಲ? ನೀವು ಮಾಡ್ಬೋದಾಗಿತ್ತಲ್ಲ. ವಿಧಾನಸೌಧದಲ್ಲೇ ನೀವು ಅಷ್ಟೊಂದು ಇದು ಮಾಡಿದ್ರಲ್ಲ, ಸನ್ಮಾನ ಮಾಡೋ ಊಟ. ಅದು ಅಕ್ಕಪಕ್ಕದಲ್ಲಿ ಎಲ್ಲ ಜನಗಳು ಒಳ್ಳೆ ದೊಂಬಿಲಿ ಛತ್ರದಲ್ಲೇ ಮಾಡ್ಬೋದಾಗಿತ್ತಲ್ಲ, ಆ ಥರ ವಿಧಾನಸೌಧ ಮುಂದೆ ಯಾಕೆ ಮಾಡಬೇಕಾಗಿತ್ತು? ಆ ಚೌಟ್ರಿಗಳನ್ನು ಮಾಡಿದಷ್ಟು ಎಷ್ಟೋ ಚೆನ್ನಾಗಿರ್ತದೆ. ಅಲ್ಲಿ ಕಂಟ್ರೋಲ್ ಒಂದು ಮಾಡ್ಬೋದು. ಇಲ್ಲಿ ಏನು ಕಂಟ್ರೋಲ್ ಇಲ್ಲ. ಸಿದ್ದರಾಮಯ್ಯನವರಲ್ಲೇ ಅವರ ಶಿವಕುಮಾರ್ ಇದ್ದಾರೆ. ಕೊಯ್ಲಿಗೆ ಏನು ಮಾಡ್ತಾರೆ, ಏನು ಅವ್ನು ಮುಖನೇ ತೋರಿಸಲಿಲ್ಲ ಸರಿಯಾಗಿ. ನೀವು ಸುಮ್ಮನೆ ಏನೋ ಒಳಗಡೆ ಕೂತ್ಕೊಂಡಂಗೆ ಒಂದು ಹಾರ ಹಾಕೋದು, ಟೋಪಿ ಇಕ್ಕೋದು, ಈಗ ತೋರಿಸೋದು ಏನು ಅದು ಅರ್ಥ? ಅದು ಅದಕ್ಕೆ ಮ್ಯಾಚ್ಗೆ ಅದು ವ್ಯಾಲ್ಯೂ ಇದೆಯಾ ಅದಕ್ಕೆ? ಹೇಳಿ. ಒಂದೇ ದಿನದಲ್ಲಿ ಡಿಸೈಡ್ ಮಾಡಿ ಅದೇ ಜನಗಳು ಬಲಿ ಕೊಟ್ರಲ್ಲ, ಬಲಿ ಕೊಟ್ರಲ್ಲ. ಅದು ಇವಾಗ ಬೇರೆ BJP ಮಾಡಿದಾಗ ಅವ್ರ ಮೇಲೆ ಹೇಳ್ತಿದ್ರು ವ್ಯವಸ್ಥೆ ಸರಿ ಇಲ್ಲ, ನೀವು ವ್ಯವಸ್ಥೆ ಸರಿ ಮಾಡಿದ್ದೀರಾ? ಈಗ ಪುನೀತ್ ರಾಜ್ಕುಮಾರ್ ಸತ್ತಾಗ ಎಷ್ಟು ವ್ಯವಸ್ಥೆ ಇತ್ತು? ಒಂದೇನಾದ್ರು ಗಲಾಟೆ ಆಯಿತಾ? ಅಷ್ಟು ಕಂಟ್ರೋಲ್ ಮಾಡ್ಬೇಕಾಯ್ತು. ನೆನ್ನೆ ಇವತ್ತು ಮಾಡ್ಬೋದಾಗಿತ್ತಲ್ಲ. ಕಂಟ್ರೋಲ್ ಮಾಡ್ಬೋದು. ಪಾಸ್ ಕೊಡ್ಬೇಕಾಯ್ತಲ್ಲ. ಟಿಕೆಟ್ ಥರ ಪಾಸ್ ಕೊಟ್ಟಿದ್ರೆ ಅವಾಗ ಕಂಟ್ರೋಲ್ ಸಿಗ್ತಿತ್ತು. ಸುಮ್ಮನೆ ನಾವು ಮಾಡ್ತೀವಿ ಅಂತ ಜನಗಳು ಬರ್ತಾರೆ. ಅವಾಗ ಬರದೇ ಇಲ್ಲ, ಹೋಗ್ತಾರೆ. ನನಗೂ ಆಸೆ ಇರುತ್ತೆ, ನಾನು ಹೋಗ್ತೀನಿ. ನಾನೀಗ ಹೋಗಿ ನಾನು ಪ್ರಾಣ ಕಳ್ಕೊಂಬೇಕಾಗುತ್ತೆ. ಆ ಜನದಲ್ಲಿ ಎಲ್ಲಿ ಈಗ ಅವ್ರು ಪ್ರಾಣಕ್ಕೆ ಲೆಕ್ಕ ನೋಡಲ್ಲ, ಅದು ನೋಡಬೇಕು ಅಂತ ಒಂದು ಆಸೆನ ನುಗ್ತಾರೆ. ಆ ನುಗ್ಗಿದಾಗ ಏನಾಗುತ್ತೆ? ಅಕ್ಕಪಕ್ಕದ ನಮ್ಮ ಕೈಲಾಗದವ್ರು ಏನಕ್ಕೆ ನಾವು ಕೆಳಗಡೆ ಬೀಳ್ತೀವಿ. ಅವ್ರು ಕೆಳಗಡೆ ಬಿದ್ದರೆ ಅವ್ರು ನೋಡೋಕ್ಕೆ ಹೋಗಲ್ಲ. ಅದನ್ನು ಅವರು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಆ ರೀತಿಯಲ್ಲ ವ್ಯವಸ್ಥೆ ಸರಿ ಮಾಡಿಲ್ಲ ಅವರು. ಅದರಿಂದನೇ ಸರ್ಕಾರ ಹೇಳ್ತಾರೆ, ಅವ್ರು ಸಿದ್ದರಾಮಯ್ಯವರು ವಿಧಾನಸೌಧದಲ್ಲಿ ಏನೂ ಆಗಿಲ್ಲ, ಚಿನ್ನಸ್ವಾಮಿಲಿ ಆಯಿತು, ನನಗೆ ಗೊತ್ತಿಲ್ಲ ಅಂತಂದು ಇವ್ರು ರಾಜಕೀಯದವ್ರು ಮತ್ತು ಇನ್ಯಾಕಿರೋದು ಚೇರ್ ಮೇಲೆ ಈ ಥರ ಇರಬೇಕು ಅಂದರೆ ಅದು ನೋಡೋ ಜನಗಳಿಗೆ ಕಣ್ಣೊರೆಸೋ ಮಾತಾಗಿರುತ್ತೆ ಅಷ್ಟೇ. ನೀವು ಮಾಡಿ, ಸರ್ಕಾರ ಮಾಡಿ, ಚೆನ್ನಾಗಿ ಮಾಡಿ, ಜನ ಒಪ್ಪುವಂತ ಮಾಡಬೇಕು. ಈಗ ಅವ್ರಿಗೆ ಬೆಲೆ ಇಲ್ದಂಗೆ ಆಗೋಗಿದೆ. ಗೆದ್ದು ಬಂದ್ರಲ್ಲ, ಅವರಿಗೆ ಸನ್ಮಾನ ಮಾಡಿದ್ರಲ್ಲ, ನೀವು ಯಾವ ಥರ ಮಾಡಬೇಕು ಗೊತ್ತಾ? ಚೌಡಿಯ ಮುಂಬರಲ್ಲಿ ಮಾಡಿದ್ರೆ ಆಗಿತ್ತು. ಎಷ್ಟು ನೀಟಾಗಿ ಬಂದಿರೋದು. ಖುಷಿನೇ ಇಲ್ಲ ಈಗ. ಅದು ನೆಕ್ಸ್ಟ್ ಗೆಲ್ಲೋದು ಬೇಡ ಬೇಡ ಅನ್ಸ್ಬಿಡ್ತದೆ ಜನಗಳಿಗೆ. ಅದು ಈಗ ಅವರು ಸತ್ತಿದ್ರಲ್ಲ ತಂದೆ ತಾಯಿಗಳು, ಅವ್ರು ಎಷ್ಟು ಕೊರಗ್ತಾರೆ ಗೊತ್ತಾ? ಎಷ್ಟು ನೋವು ತಿಂತಾರೆ. ಯಾರಾದರೂ ಹೋಗಿ ಅವ್ರು ಹೇಳಿದ್ದಾರೆ, ಕೆಲವರು ಹೋಗಿದ್ದಾರೆ, ಕೆಲವರು ಹೋಗಿಲ್ಲ. ಸಾಂತ್ವನ ಹೇಳ್ತೀರ ಅವ್ರಿಗೆ ಹೋಗಿ? ನಿಮ್ಮ ಭವಿಷ್ಯ, ನಿಮ್ಮ ರಾಜಕೀಯ, ನಿಮ್ಮ ವೋಟ್ ಬ್ಯಾಂಕಲ್ಲೇ ಮಾಡ್ತೀರ ಹೊರತು ಜನಗಳಿಗೆ ಆಶ್ವಾಸನೆ ಕೊಡ್ತೀರ ಫಸ್ಟ್ ಎಲ್ಲಿ ಗೆಲ್ಲುವರು ಅಷ್ಟೇ. ಗೆಲ್ಲದ ಮೇಲೆ ಜನಗಳು ನೀವು ನೋಡೋದೇ ಇಲ್ಲ, ಕೇರೇ ಮಾಡೋದಿಲ್ಲ. ಈ ರೀತಿ ನೀವು ರಾಜಕೀಯ ಮಾಡಿದ್ರೆ ಏನು ಪ್ರಯೋಜನ? ಸರ್, ಈಗ 18 ಇಯರ್ಸಿಂದ RCB ಗೆದ್ದಿರಲಿಲ್ಲ. ಅವ್ರದ್ದೊಂದು ಕನಸಾಗಿತ್ತು ಗೆಲ್ಲಬೇಕು ಅಂತ, ಗೆದ್ದರು. ಅಂದರೆ ಅದೊಂಥರ ನಮಗೆ ಖುಷಿನೇ. ಇವಾಗ RCB ಫ್ಯಾನ್ಸ್ ಆಗಿ ನಮಗೂ ಅದು RCB ಗೆದ್ದಿದ್ದು ಒಳ್ಳೆಯದೇ, ನಮಗೂ ಫುಲ್ಲು ಖುಷಿ ಇದೆ. ಬಟ್ ಎಷ್ಟೋ ತಂದೆ ತಾಯಂದರು ತಮ್ಮ ಮಕ್ಕಳನ್ನ ಕಳ್ಕೊಂಡ್ರು. ಚಿಕ್ಕ ಮಕ್ಕಳೆಲ್ಲ, ಅಮಾಯಕರೆಲ್ಲ ಆ ಸ್ಟ್ಯಾಂಪೇಡಲ್ಲಿ ಬಲಿಯಾದರು ಸರ್. ಒಂದು ಅಂದರೆ ಈ ಗೌರ್ಮೆಂಟೇ ಅದಕ್ಕೆ ಕಾರಣ ಆಗೋಯ್ತೇನೋ ಅಂತ ಅನ್ನಿಸ್ತು. ಎಲ್ಲ ಫುಲ್ಲು ಸ್ಟ್ಯಾಂಪೇಡ್ ಆಗಿ ಆ ಥರ ಒಂದು ಪ್ರಾಪರ್ ಆರ್ಗನೈಸ್ಡ್ ವೇ ಇದ್ದಿದ್ರೆ
ಅಂದರೆ ಅಮಾಯಕ ಜೀವಗಳು ಬಲಿಯಾಗ್ತಿರ್ಲಿಲ್ಲ ಅಂತ ಅನ್ನಿಸ್ತಿತ್ತು ಸರ್. ಕರೆಕ್ಟಾಗಿ ಆರ್ಗನೈಸ್ ಮಾಡಿದಿದ್ರೆ ಈ ಥರ ಎಲ್ಲ ಪ್ರಾಣ ಹೋಗ್ತಿರ್ಲಿಲ್ಲ ಅಮಾಯಕ ಜನರದು. ಏನೋ ಇವಾಗ ಅವ್ರನ್ನೇನೋ ಫೆಲಿಸಿಟೇಷನ್ ಮಾಡೋಕ್ಕೆ ಹೋಗಿ RCB ಅವ್ರನ್ನ ಜನರ ಪ್ರಾಣ ಹೋಯಿತು. ಅದರಿಂದ ಇವಾಗ ಅವ್ರಿಗೇನು ಮ್ಯಾಟರ್ ಆಗಲ್ಲ, ಬಟ್ ಆ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರು ಎಷ್ಟು ಗೋಳಾಡ್ತಾ ಇದ್ರು. ಇವಾಗ ಅವ್ರು ಎಷ್ಟೇ ಪರಿಹಾರ ಕೊಡ್ಬೋದು, CM ಬರ್ಬೋದು, ಇನ್ನೊಬ್ರು ಬರ್ಬೋದು, ಮತ್ತೊಬ್ರು ಬರ್ಬೋದು, ಆದರೆ ಆ ಜೀವ ಮತ್ತೆ ಬರಲ್ಲ. ಸೊ ನೆಕ್ಸ್ಟ್ ಟೈಮ್ ಆದರೂ ಇನ್ ಫ್ಯೂಚರ್ ಈ ಥರ ಏನಾದರೂ ಫೆಲಿಸಿಟೇಷನ್ ಪ್ರೋಗ್ರಾಮ್ಸು ಏನಾದರೂ ಆ ಥರ ಮಾಡಬೇಕಾದಾಗ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮಗಳನ್ನ ಸರ್ಕಾರದವ್ರು ತಗೋಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಪ್ರಾಣ ಕಳ್ಕೊಳ್ಳಂಗಾಯ್ತಲ್ಲ ಅಂತ. ಅದು ಸರ್ಕಾರದ ನಿರ್ಲಕ್ಷ್ಯನೇ ಅದು. ಅದಕ್ಕೆ ನೇರ ಹೊಣೆ ಅಂದರೆ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ಹೋಮ್ ಮಿನಿಸ್ಟ್ರು, ಅವರೇ ನೇರ ಹೊಣೆ. ಯಾಕೆಂದರೆ ಏನೇ ಒಂದು ಫಂಕ್ಷನ್ ಮಾಡ್ಬೇಕಂದ್ರೂ ಅದಕ್ಕೆ ತಯಾರಿ ಇರಬೇಕು, ಇಲ್ಲ ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಅದರಲ್ಲೂ ಪಬ್ಲಿಕ್ ಅಷ್ಟು ಜನ ಸೇರ್ತಾರೆ ಅಂತಂದಮೇಲೆ ಅದಕ್ಕೆ ಪ್ಲ್ಯಾನ್ ಇರಬೇಕು. ಅವ್ರದ್ದು ಏನು ಪ್ಲ್ಯಾನ್ ಇಲ್ಲದೆ ಅನ್ಪ್ಲ್ಯಾನಲ್ಲಿ ಮಾಡಿದ್ದಾರೆ, ಅದರಿಂದ ಅದಕ್ಕೆಲ್ಲ ನೇರ ಹೊಣೆ ಅವರೇ. ಜನ ಒಂದು 20-50 ಜನ ಸೇರೋ ಪ್ರೋಗ್ರಾಮ್ಗೆ ಹೌದೌದು. ಒಂದು ಫ್ಯಾಮಿಲಿ ಫಂಕ್ಷನ್ ಅಂದ್ರೆ ಒಂದು 100 ಜನ ಬರ್ತಾರೆ ಅಂದರೆ ಅದಕ್ಕೆ ಪ್ಲ್ಯಾನ್ ಅಂತ ಇದ್ದೇ ಇರುತ್ತೆ. ಇಷ್ಟು ಜನ ಬರ್ತಾರೆ, ಕಂಟ್ರೋಲ್ಗೆ ಹಿಂಗೆ ಮಾಡಬೇಕು ಅನ್ನೋದೆಲ್ಲ ಇರುತ್ತೆ. ಇವಾಗ ಅವ್ರ ಫ್ಯಾಮಿಲಿ ಫಂಕ್ಷನ್ ಮಾಡ್ತೀನಿ ಅಂದ್ರೇ ಅದಕ್ಕೆ ಎಸ್ಕಾರ್ಟ್ ಇಟ್ಕೊಂಡಿರ್ತಾರೆ, ಮತ್ತು ಬಾಡಿ ಗಾರ್ಡ್ಸ್ ಇಟ್ಕೊಂಡಿರ್ತಾರೆ, ಅದಕ್ಕೆ ಅಂತಲೇ ಸೇಫ್ಟಿ ಇಟ್ಕೊಂಡಿರ್ತಾನೆ. ಬಟ್ ಇದಕ್ಕೆ ಯಾರೂ ಸೇಫ್ಟಿ ಏನೂ ಇಟ್ಕೊಂಡಿಲ್ಲ. ಅವ್ರ ಕಡೆ ವಿಧಾನಸೌಧ ಹತ್ರ ಪೊಲೀಸ್ನವ್ರು ಇದ್ದಾರೆ, ಇಲ್ಲಿ ಸ್ಟೇಡಿಯಂ ಹತ್ರ ಪೊಲೀಸ್ನವ್ರು ಯಾರೂ ಇಲ್ಲ. ಅವ್ರು ಸೇಫ್ಟಿಗೆ ಅಲ್ಲಿ ಇಟ್ಕೊಂಡಿದ್ದಾರೆ, ಇಲ್ಲಿ ಯಾರೂ ಇಲ್ಲ. ಅದರಿಂದ ಇಲ್ಲಿ ಸ್ಟೇಡಿಯಂ ಅವ್ರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಸೆಕ್ಯೂರಿಟಿ ಎಲ್ಲ ನಾರ್ಮಲ್ಲು ಸೆಕ್ಯೂರಿಟಿಗಳು. ಅದರಿಂದ ಅದು ಗೇಟ್ ಓಪನ್ ಮಾಡಿದ ತಕ್ಷಣ ಹೋದಾಗ ಅದು ಆ ಥರ ಇನ್ಸಿಡೆಂಟ್ ಆಗಿದೆ. ಒಂದು ಪ್ರೀ ಪ್ಲ್ಯಾನ್ಡು ಇಲ್ಲ, ಅದಕ್ಕೋಸ್ಕರ ಆ ಥರ ಆಗಿದೆ. ಪ್ರಿಪ್ರೇಷನ್ ಮಾಡಬೇಕಾಗಿತ್ತು. ಒಂದಿನ ಮುಂದೂಡಿದ್ರು ಆಗಿರೋದು. ಏನಂಥದ್ದೇನು ಇದಾಗ್ತಾ ಇರಲಿಲ್ಲ. ಇವಾಗ ಮುಂಬೈನಲ್ಲೆಲ್ಲ ಮಾಡಿದ್ದಾರೆ, ಅವರು ವೀಕೆಂಡಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು. ಇದಾದ ನಂತರ ವಿನ್ ಆದಮೇಲೂ ಅದಕ್ಕೆ ಅವರು ಒಂದು ಸ್ವಲ್ಪ ಪ್ರೀ ಪ್ಲ್ಯಾನ್ ಮಾಡಿ ಆಗಿರೋದು ಅಂತ ನನಗನ್ಸುತ್ತೆ. ಆದರೂ 11 ಜನ ಹೋಗಿರೋದು ತುಂಬ ಒಂಥರ ಸ್ಯಾಡ್, ತುಂಬ ದುಃಖ ಆಗುತ್ತೆ. ಹೌದು ಹೌದು. ಇವಾಗಂದ್ರೆ ಮ್ಯಾಚ್ ಅಂದರೆ ಎಲ್ರಿಗೂ ಒಂದು ಇದಿರುತ್ತೆ, ಎಷ್ಟು ಜನ ಬರ್ಬೋದು, ಏನು ಮಾಡ್ಬೋದು ಅಂತ. ಇವಾಗ ಇವರು ಗೌರ್ಮೆಂಟು ಫ್ರೀ ಆಗಿಬಿಟ್ರು, ಅದರಿಂದಾಗಿ ತುಂಬ ಕ್ರೌಡ್ ಆಯಿತು. ಅವರಿಗೂ ಒಂದು ಯೋಚನೆ ಇರಬೇಕಾಗಿತ್ತು, ಫ್ರೀ ಆಗಿಬಿಟ್ಟವಾಗ ಇಷ್ಟೊಂದು ಕ್ರೌಡ್ ಇರುತ್ತೆ, ಮ್ಯಾಚ್ ಇದ್ದವಾಗ ಇಷ್ಟೊಂದು ಇರುತ್ತೆ ಅಂತ ಅವರಿಗೆ ಒಂದು ಪ್ಲ್ಯಾನ್ ಇರುತ್ತೆ, ಇಷ್ಟೊಂದು ಜನ ಬರ್ತಾರೆ ಅಂತ. ಅದು ಅಲ್ಲದೆ ಹೌದು ಪ್ಲ್ಯಾನ್ ಇರಲಿಲ್ಲ. ಅದು ಅಲ್ಲದೆ ಗೇಟ್ಗಳೆಲ್ಲ ಸ್ವಲ್ಪ ಮುಂಚೆನೇ ಓಪನ್ ಮಾಡಬೇಕಾಗಿತ್ತೇನೋ, ಅದು ಅವ್ರಿಗೆ ಬಿಟ್ಟಿರೋ ವಿಷಯ. ಅದು ಅವರು ಏನೋ ಮುಂಚೆನೇ ಬಿಟ್ಟರೆ ಸ್ವಲ್ಪ ಏನಾದರೂ ಅಲ್ಲಿ ಇದು ಮಾಡ್ಬೋದು ಅಂತ ಅವ್ರು ಸುಮ್ಮನೆ ಆದ್ರೆ ಅನಿಸುತ್ತೆ. ಆದರೂ ಅದು ಸ್ವಲ್ಪ ಎಚ್ಚರಿಕೆ ಮುನ್ನೆಚ್ಚರಿಕೆ ತೊಗೊಂಡಿದ್ರೆ ಚೆನ್ನಾಗಿರೋದು ಅಂತ. IPL ನಡೆದಿರೋದು ನಮಗೆ ಇದು ಫಿಕ್ಸ್. ಅದು ದುಡ್ಡುಕೋಸ ಆಡ್ತಾರೆ ಅವ್ರು ದೇಶಕ್ಕೋಸ ಆಡಿಲ್ಲ. ದೇಶಕ್ಕೋಸ ಆಡಿದರೆ ನಾವು ಏನು ಬೇಕಾದ್ರೆ ಅವ್ರಿಗೆ ಸಪೋರ್ಟ್ ಮಾಡೋಣ, ಪ್ರಾಣ ಬೇಕಾದ್ರೆ ಕೊಡ್ಬೋದು. ಸೈನಿಕರು ಪ್ರಾಣ ಕೊಟ್ಟಿದ್ದಾರೆ, ಅವ್ರು ದೇಶಕ್ಕೋಸ್ಕರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ದುಡ್ಡುಕೋಸ್ಕರ ಅವ್ರು ಆಡಿದಕ್ಕೆ ಅವ್ರಿಗೂ ನಾವು ಜನ ಹೋಗಿ ಇಲ್ಲಿ ಇದಾಗಿದ್ದಾರೆ. ಅವರು ದೇಶಕ್ಕೋಸ್ಕರ ಮಾಡಿದ್ದಾರೆ. ಹೌದು ಸರ್, ಅವರಿಂದ ನಾವು ಬದುಕ್ತಾ ಇದ್ದೀವಿ. ಅವರಿಲ್ಲ ಅಂದ್ರೆ, ಸೈನಿಕರು ಇಲ್ಲ ಅಂದ್ರೆ ನಾವು ಇರೋಕ್ಕಾಗಲ್ಲ. ಸರ್ಕಾರದ್ದು ತಪ್ಪಿರ್ಬೋದು, ಜನಗಳದ್ದು ತಪ್ಪಿರ್ಬೋದು, ಬಟ್ ಜನಗಳು ಆತರ ಪಡಬಾರ್ದಿತ್ತು ಅಷ್ಟೊಂದು. ಹೌದಲ್ಲ, ಜನಗಳ ಆತರ ಜಾಸ್ತಿ ಆಗಿದೆ. ಆಸೆ ಇರುತ್ತೆ ಸರ್, ಆದರೂ ಜನಗಳು ಅದು ಹೋಗಿದವರು ಹುಡುಗಿಯರು ಹುಡುಗರು ಎಲ್ಲ ಹೆಂಗ್ ವಯಸ್ಸವ್ರೆ. ಅದರಿಂದ ಸ್ವಲ್ಪ ಕೆಲವರು ಓದ್ತಾ ಇದ್ದವರು, ಚಿಕ್ಕ ವಯಸ್ಸವರು ಓದಿ ಇನ್ನು ಏನೇನೋ ಮಾಡಬೇಕಿತ್ತು ಅವರು, ಆ ಥರ. ಸರ್, ಇದೇ ಥರ ನಮ್ಮ ಪೆಹಲ್ಗಾಮಲ್ಲಿ ಕೂಡ ದಾಳಿ ಆಯ್ತಲ್ಲ, ಸೈನಿಕರು. ಅಯ್ಯೋ ಅನಿಸುತ್ತೆ ಸರ್, ನಿಜವಾಗಿ ತುಂಬ ಅಯ್ಯೋ ಅನಿಸುತ್ತೆ. ಆ ಎತ್ತ ತಂದೆ ತಾಯಿಗಳು ಆ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಇದು ಮಾಡೋದಕ್ಕೆ ಅವರೇನೋ ಖುಷಿಗೆ ಹೋದ್ರು. ಈ ಥರ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾರು ಕಾರಣ ಇಲ್ಲ, ವಿಧಿ ಹಣೆ ಬರ, ಎಲ್ಲಿತ್ತೋ ಸಾವು ಅಲ್ಲಿ ಅಷ್ಟೇ. ಇವಾಗ ನಾವಿಲ್ಲಿ ಕುತ್ಕೊಂಡಿರ್ತೀವಿ, ಸಂಜೆ ಮನೆಗೆ ಹೋಗ್ತೀವ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ಮನೆಯಿಂದ ಹೊರಗಡೆ ಬಂದಮೇಲೆ ಮನೆ ಒಳಗಡೆ ಅದು ವಿಧಿ ಆಟ. ಅಲ್ಲಿಗೂ ನಾವು ಈ ಜನ ಏನು ಗೊತ್ತಾ, ನೋಡಬೇಕು ಅಂತ ಅದು ಒಂದು ಹುಚ್ಚಾಟ ಅವ್ರಿಗೆ. ನೋಡಲಿ, ಇವಾಗ ಮೊಬೈಲಲ್ಲೇ ಹಾಕಿದ್ರೆ ಬರಲ್ವಾ, ಟಿ ವಿಯಲ್ಲೇ ಅಷ್ಟು ಬರದೆ ರಾತ್ರಿ ಎಲ್ಲ ಎಂಜಾಯ್ ಮಾಡಿದ್ರು. ತಗೊಂಬಂದು ಕಪ್ಪು ನೋಡಬೇಕು ಅಂತ ಮಾಡಿದ್ರು. ವಿಧಿ ಆಟ ಅಷ್ಟೇ. ಏನಾದ್ರೂ ಮಾಡೋ ಕ್ರಮ ತಗೋಬೋದಾಗಿತ್ತ? ಜನರನ್ನ ನಿಯಂತ್ರಣ ಮಾಡಿ ಅವ್ರನ್ನ ಒಂದು ಒಳ್ಳೆ ಒಬ್ಬೊಬ್ರನ್ನೇ ಕಳಿಸಿ ಅದು ಮಾಡ್ಬೋದಾಗಿತ್ತು. ಏನಂದ್ರೆ ಗೇಟ್ ಫ್ರೀ ಎಂಟ್ರಿ ಅಂತ ಹೇಳಿದ್ರಲ್ವಾ, ಅದರಿಂದ ಜನ ಎಲ್ಲ ಇದು ಮಾಡಿದ್ರು, ನುಗ್ಗಿಬಿಟ್ರು ಅಷ್ಟೇ. ಅದಕ್ಕೂ ನಮ್ದೇನು ಅಂದರೆ ಒಂದು ವಾರ ಗ್ಯಾಪ್ ಬಿಟ್ಟು ಮಾಡಿದಿದ್ರು ಚೆನ್ನಾಗಿರ್ತಾ ಇತ್ತು ಅಲ್ವಾ ಸರ್? ಅವ್ರಿಗೂ ಸ್ವಲ್ಪ ಸಾಮಾನ್ಯರು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಈ ದೊಡ್ಡವರಿಗೆ ಅರ್ಥ ಆಗಲಿಲ್ಲ.
ಜನ ಸ್ವಲ್ಪ ಹುಚ್ಚು ಕಡಿಮೆ ಆಗಿರೋದು. ಸ್ವಲ್ಪ ಕಡಿಮೆ ಆಗಿದ್ದಾಗ ಬಿಟ್ಟಿದ್ದಿದ್ರೆ ಲೈನಕ್ಕೂ ಹೋಗಿ ಎಲ್ಲ ನೋಡಿಕೊಂಡು ಬರ್ಬೋದಾಗಿತ್ತು. ಒಂದು ವಾರ ಹೆಚ್ಚು ಕಮ್ಮಿ ಮಾಡ್ಬೋದಾಗಿತ್ತು. ಏನೂ ಮಾಡೋಕ್ಕಾಗಿಲ್ಲ. ಅದು 18 ವರ್ಷದಿಂದ ಸೋತಿರೋದು ಇವಾಗ ಒಂಥರ ಇದಲ್ವಾ, ಹುಮ್ಮಸ್ಸಲ್ಲಿ ಮಾಡಿದ್ರು. ನಮ್ಮ ಗೌರ್ಮೆಂಟ್ ಅವರು ಮಾಡಿದ್ದ ಇಲ್ದೇ KCA ಸ್ಟೇಡಿಯಂ ಅವ್ರು ಮಾಡಿದ್ದ ಎರಡೂ ತಿಳ್ಕೊಬೇಕು. ಯಾಕೆಂದರೆ ಸ್ಟೇಡಿಯಂ ಆದರೆ ಸ್ಟೇಡಿಯಂ ಇನ್ಚಾರ್ಜು. ಆಮೇಲೆ ನಿನ್ನೆ 3:30 ನೋಡಿದಾಗ ಅದು ವಿಧಾನಸೌಧ ಎದುರುಗಡೆ ಆರಾಮಾಗಿತ್ತು, ಬ್ಯಾರಿಗೇಡು ಎಲ್ಲ ಸಪೋರ್ಟು ಎಲ್ಲ ಚೆನ್ನಾಗಿತ್ತು. ಬಟ್ ಒಳಗಡೆ ಏನಾಯಿತು ಅನ್ನೋದು ಗೊತ್ತು. ಎಲ್ಲ ಟಿಕೆಟ್ ಇತ್ತೋ ಇಲ್ಲ, ಟಿಕೆಟ್ ಇಲ್ವೋ ಇಲ್ಲ, ಫ್ರೀ ಟಿಕೆಟ್ಸೋ ಗೊತ್ತಿಲ್ಲ. ಅದರಿಂದ ಘಟನೆ ಸಂಭವಿಸಿದೆ. ಎಲ್ಲ ಗೇಟು ಓಪನ್ ಆಗಿದ್ರೆ ಖಂಡಿತ ಆಗ್ತಾ ಇರಲ್ಲ ಇದು ಸಮಸ್ಯೆ. ಅದು ಫ್ರೀ ಟಿಕೆಟೋ ಇಲ್ಲ, ಯಾವ ಥರ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ. ಆ ಸಮಸ್ಯೆಯಿಂದ ಆಗಿದೆ. ಬಟ್ ಬಡಜೀವಿಗಳು ಹಾಳಾಗೋಗಿದೆ ಪಾಪ. ಅವ್ರಿಗೆ KCAಯಿಂದ ಆದಷ್ಟು ಪರಿಹಾರ ಒದಗಿಸ್ಕೊಡ್ಬೇಕೀಗ. ಇವರು ಏನು ಅಂದ್ರೆ ಈಗ ಇವರು ಅವ್ರ ಸ್ವಾರ್ಥಕ್ಕೋಸ್ಕರ ಅವ್ರ ಹಣ ಆಸ್ತಿ ಅವ್ರು ಗಳಿಸ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಬಲಿ ತೊಗೊಳ್ತಾರೆ. ಒಂದು ವೋಟ್ ಬ್ಯಾಂಕ್, ಈಗ ವೋಟ್ ಬೇಕು, ನಮ್ಮನ್ನು ವೋಟಲ್ಲಿ ಮಾತ್ರ ಆ ಟೈಮಲ್ಲಿ ಉಪಯೋಗಿಸ್ಕೊಳ್ತಾರೆ. ಬೇರೆ ಟೈಮಲ್ಲಿ ನಮ್ಮನ್ನು ಎದುರುಗಡೆ ಹೋದ್ರು ಮಾತಾಡ್ಸಲ್ಲ. ಅವ್ರು ಏನು ಮಾಡ್ತಾರೆ, ಪೊಲೀಸು ಒಂದು ಕಸ್ಟಡಿನಲ್ಲಿ ಅವ್ರು ಇದು ಮಾಡಿಕೊಂಡು ಕ್ಲಿಯರಿಂಗ್ ಮಾಡ್ಕೊಂಡು ಹೋಗ್ತಾರೆ. ನಾವು ನಿಂತ್ಕೊಂಡು ಸೇಫಾಗಿ ಹೋಗ್ತಾರೆ. ಅವ್ರು ಹೋಗೋರು ನಾವು ಕಾಯ್ಕೊಂಡು ನಿಂತ್ಕೊಂಡಿರ್ಬೇಕು. ಇಲ್ಲಿ ಆ ವೋಟಲ್ಲಿ ವೋಟ್ ಕೇಳಕ್ಕೆ ಬರ್ತಾರಲ್ಲ, ಆ ಟೈಮಲ್ಲಿ ಯಾವುದೋ ಸಪೋರ್ಟಿಂಗ್ ತೊಗೊಳ್ಳಲ್ಲ. ಯಾವುದೋ ಒಂದು ಪೊಲೀಸ್ ಇರ್ಬೋದು ಅಥವಾ ಯಾವುದಾದ್ರು ಇದು ತೊಗೊಳ್ಳಲ್ಲ. ಇಂಥ ಟೈಮಲ್ಲಿ ಅವ್ರು ತೊಗೊಳ್ತಾರೆ, ನಮ್ಮನ್ನು ನಾಯಿಗಳ ಥರ ನಿಲ್ಲಿಸಿರ್ತಾರೆ. ಆ ಥರ ಆಗಿದೆ ಇವಾಗ. ಕಷ್ಟ ಇದೆ ಇದೆಲ್ಲ. ಮುಂದೆ ನಾವು ಏನು ಮಾಡಿದ್ರೂ ಒಳ್ಳೇದಾಗಲ್ಲ. ಇವ್ರು ರಾಜಕಾರಣಿಗಳು ಏನಂದ್ರೆ ಅದಕ್ಕೆ ಸ್ವಾರ್ಥಕ್ಕೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಅವ್ರು ಬಣ್ಣ ಹಚ್ಕೊಂಡು ಬದುಕ್ತವ್ರು ಅಷ್ಟೇ. ಇಲ್ಲಿ ನಮಗೆ ಕಷ್ಟ, ಕೆಸರಾಟ. ನಮ್ಮಂಥವ್ರೆಲ್ಲ ಬದುಕೋಕ್ಕಾಗಲ್ಲ. ಬೇಜಾರಿದೆ ಸರ್. ರಾಜಕೀಯದ್ರ ಬಗ್ಗೆ ಮಾತಾಡಲಿಕ್ಕೆ ನಾಚಿಕೆನೂ ಆಗುತ್ತೆ, ಸ್ವಲ್ಪ ನೋವು ಆಗುತ್ತೆ. ಈಗ ನಾವೇ ಎಷ್ಟೋ ಚೆನ್ನಾಗಿದ್ದೀವಿ, ಸ್ವಂತ ನಾವು ಕಾಲ ಮೇಲೆ ನಿಂತ್ಕೊಂಡು ದುಡಿತಾ ಇದ್ದೀವಿ. ಅದು ಒಂದು ರೈಟ್ಸು ಇದೆ ನಮಗೆ ಒಂದು ತೃಪ್ತಿನೂ ಇದೆ. ಅವ್ರಿಗಿಲ್ಲ ಅದು. ಆ ತೃಪ್ತಿ ಇಲ್ಲ ಅವ್ರಿಗೆ. ಎಲ್ಲ ನಮಗೆ ಬೇಕು, ಎಲ್ಲ ನಮಗೆ ಬೇಕು, ಎಲ್ಲ ನಮಗೆ ಬೇಕು.